ಶಿವನಂಜುಂಡೇಶ್ವರ ಬೆಟ್ಟಕ್ಕೆ ಬಂದ್ವಿ. ಕಾಣಿಸ್ತಿದೆ ಬೆಟ್ಟ ನೋಡಿ. ಜನ ಹತ್ಕೊಂಡು ಹೋಗ್ತಾ ಇದ್ದಾರೆ ಮೇಲೆ. ಎಲ್ಲ ಇರ್ಬುಗಳ ಥರ ಕಾಣಿಸ್ತಿದ್ದಾರೆ ನೋಡಿ. ಆಲ್ಮೋಸ್ಟ್ ತುಂಬ ದೂರದಲ್ಲಿ ಪಾರ್ಕಿಂಗ್ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಇಲ್ಲಿಂದ ಮೇ ಬಿ 1 ಕಿಲೋಮೀಟರ್ ತನಕ ನಡಿಬೇಕನ್ಸುತ್ತೆ. ಮತ್ತೆ ಅಲ್ಲಿಂದ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಶಿವರಾತ್ರಿ ದಿವಸ ಜಾತ್ರೆ ಇರುತ್ತೆ. ಇವಾಗ ನೋಡಿ ಜನ ಹೋಗೋದು ಕಾಣಿಸ್ತಿದೆಯಾ? ನಾನು ಅಲ್ಲೋಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬನ್ನಿ ಹೋಗೋಣ. ಈಗ ಶಿವನಂಜುಂಡೇಶ್ವರ ಬೆಟ್ಟದಲ್ಲಿದ್ದೀವಿ ನೋಡಿ. ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಇಲ್ಲಿ. ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ನೋಡಿ. ಮೇಲೆ ಕಾಣಿಸ್ತಿದೆಯಾ ಜನಗಳು ಹೋಗೋದು? ಸ್ವಲ್ಪ ಮುಂದೆ ಹೋದ್ರೆ ಸ್ಟೆಪ್ ಸಿಗುತ್ತೆ. ಮೇಲೆನೆ ದೇವಸ್ಥಾನ ಇರೋದು. ಮೇಲೆ ಕಾಣಿಸ್ತಿದೆ ನೋಡಿ ಅಲ್ಲಿ ಆ ಕಲ್ಲತ್ರ. ಅಲ್ಲಿ ತನಕ ಹೋಗ್ಬೇಕೀಗ. ಬಿಸಿಲು ಹೆವಿ ಇದೆ ಇವತ್ತು. ಬೆಳಗ್ಗೆನೆ ಫುಲ್ಲು ಜನ ರಶ್ ಆಗಿಬಿಟ್ಟಿದ್ದಾರೆ. ಈವ್ನಿಂಗ್ ಹೋಗ್ತಾ ಹೋಗ್ತಾ ಇನ್ನೂ ಜನ ಜಾಸ್ತಿ ಇರ್ತಾರೆ ನೋಡಿ. ಇಲ್ಲಿಂದ ಹತ್ಬೇಕೀಗ. ಸ್ಟೆಪ್ಪು ನಿಮಗೆ ಕಾಣುತ್ತೆ ನೋಡಿ. ಇಲ್ಲಿ ಕಾಣ್ತಿದ್ಯಾ? ಇದೇ ಹತ್ತಕ್ಕೆ ಸ್ಟೆಪ್ಪು. ಫುಲ್ ಸ್ಟೀಪ್ ಆಗಿರುತ್ತೆ ಇದು. ಹತ್ತೋದು ಸ್ವಲ್ಪ ಕಷ್ಟನೇ, ಆದ್ರೂ ಇಲ್ಲಿಂದಲೇ ಹೋಗ್ಬೇಕು. ಕಾಣಿಸ್ತಿದ್ಯಾ ನಿಮಗೆ ಬೆಟ್ಟ ನೋಡಿ? ನೀವೇನೋ ಬರ್ತಾ ಇದ್ರೆ ಬರ್ಬೋದು. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ. ನೋಡಿ ಎಷ್ಟು ಸ್ಟೀಪ್ ಆಗಿದೆ ಅಂತ ಕಾಣಿಸ್ತಿದ್ಯಾ? ಹತ್ತೋದು ಸ್ವಲ್ಪ ಕಷ್ಟನೇ. ಮೇ ಬಿ ಒಂದು 1.5 ಕಿಲೋಮೀಟರ್ ಮೇಲೆ ತನಕ ಹತ್ಬೇಕಾಗುತ್ತೆ. ನೋಡಿ ಕೆಳಗಡೆ ಹೆಂಗಿದೆ ಅಂತ ನೋಡಿ. ಹೆಂಗೆ ಎತ್ಕೊಂಡು ಹೋಗ್ತಾ ಇದೀವಿ ಅಂತ ಕಾಣಿಸ್ತಿದ್ಯಾ? ತುಂಬಾ ಜನ ಬಂದಿದ್ದಾರೆ. ಇನ್ನೂ ಹೋಗ್ತಾ ಹೋಗ್ತಾ ತುಂಬಾ ಲೇಟ್ ಆಗುತ್ತೆ. ಜನರು ಜಾಸ್ತಿ ಆಗ್ತಾರೆ, ಬಿಸಿಲು ಜಾಸ್ತಿ ಆಗುತ್ತೆ. ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಹತ್ತೋರೆಲ್ಲ ಬರಿಗಾಲಲ್ಲೇ ಹತ್ತೋದು. ಯಾರು ಚಪ್ಪಲಿ ಹಾಕೊಂಡು ಹತ್ತಕ್ಕೆ ಹೋಗಲ್ಲ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಹೆಂಗೆ ಹತ್ತಾ ಇದ್ದಾರೆ. ಬೈ ನೈಕ್ ಬೇಡ ಬನ್ನಿ. ನೋಡಿ ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ನೋಡೋಕ್ಕೆ ಸಖತ್ತಾಗಿದೆ. ಬಟ್ ಏನಂದರೆ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಸ್ಟೀಪ್ ಆಗಿದೆ ಇದು ನೋಡಿ ಹೆಂಗಿದೆ. ನಮಗೆ 60-70 ಡಿಗ್ರಿಯಲ್ಲಿ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ಬಿಟ್ಟರೆ ಈಸಿನೇ ಹತ್ತೋದು. ನೋಡಿ ಹೆಂಗೆ ಬರ್ತಿದ್ದಾರೆ ಜನ. ಇವತ್ತು ಜಾತ್ರೆ ಅಲ್ಲ, ಅದರಿಂದ ತುಂಬ ಜನ ಇದ್ದಾರೆ. ಇದು ಯಾವ ದೇವಸ್ಥಾನ ಅಂದರೆ ಶಿವನಂಜುಂಡೇಶ್ವರ ಬೆಟ್ಟ. ಸೈಡಲ್ಲಿ ಎಲ್ಲದಕ್ಕೂ ಇದಾಕಿದ್ದಾರೆ ಕಮ್ಮಿ. ಅದರಿಂದ ಈಸಿಯೇ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದ್ರೂ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ನೋಡಿ ಎಲ್ಲ ಕಂಬಿಗಳು ಹಿಡ್ಕೊಂಡು ಹತ್ತಿದ್ದಾರೆ. ವಿತೌಟ್ ಕಂಬಿ ಹಿಡ್ಕೊಂಡು ಹತ್ತೋದು ಈಗ ಕಷ್ಟ. ಯಾಕಂದರೆ ನಾನೆಲ್ಲ ಬಂದು ವಿಡಿಯೋ ಮಾಡಬೇಕಾದ್ರೆ ಕಂಬಿನೇ ಇರಲಿಲ್ಲ. ಈಗ ಹಾಕಿದ್ದಾರೆ ನೋಡಿ. ಹೆಂಗೆ ಬರ್ತಿದ್ದಾರೆ ಜನ. ಅಜ್ಜಿಗಳೆಲ್ಲ ಬರ್ತಾವ್ರೆ ನೋಡಿ. ಈಗ ಅರ್ಧ ಬೆಟ್ಟ ಹತ್ತಿದ್ದೀವಿ. ಶಿವನಂಜುಂಡೇಶ್ವರ ಬೆಟ್ಟ ನೋಡಿ. ಮೇಲೆಯಿಂದ ವ್ಯೂ ಹೆಂಗಿದೆ ಅಂತ ನೋಡಿ. ತುಂಬಾ ಸಖತ್ತಾಗಿದೆಯಲ್ಲ. ಬಟ್ ಬಿಸಿಲಿದೆ. ಓಕೆ ಫೈನ್, ಏನು ಮಾಡೋಕ್ಕಾಗಲ್ಲ. ಬಿಸಿಲು ಕಾಲದಲ್ಲೇ ಇದೀವಲ್ಲ, ಬಿಸಿಲಿದೆ. ಮತ್ತು ಜನಗಳು ನೋಡಿ ಹೆಂಗೆ ಹತ್ಕೊ ಬರ್ತಿದ್ದಾರೆ ಅಂತ. ಕರೆಕ್ಟಾಗಿ ಶಿವಂದೇ ಗುಡಿ ಇದೆಯಲ್ಲ, ಇಲ್ಲಿಗೆ ಬಂದರೆ ಹಾಫ್ ಆಫ್ ದಿ ಬೆಟ್ಟ ಡನ್ ಅಂತ. ಅರ್ಧ ಬೆಟ್ಟ ಹತ್ತಿದ್ದೀವಿ. ಇನ್ನು ಮೇಲೆ ಸ್ವಲ್ಪ ದೂರ ಹೋಗ್ಬೇಕು. ಸ್ವಲ್ಪ ಸ್ಟೀಫ್ ಇದೆ ಇದು, ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ಬಿಟ್ಟರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ನೋಡಿ. ಅದು ಇವತ್ತು ಮಾತ್ರ ಇಷ್ಟು ಜನ ಇರ್ತಾರೆ. ನಾರ್ಮಲ್ ಡೇಸಲ್ಲಿ ಬಂದರೆ ಒಬ್ಬರೂ ಇರಲ್ಲ ಇಲ್ಲಿ. ನಾನು ಬರಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಅವಾಗೆಲ್ಲ ಒಬ್ಬರೂ ಇಲ್ಲ, ನಾವೇ. ದೇವಸ್ಥಾನನೂ ಬಾಗಿಲು ಹಾಕಿರುತ್ತೆ ನೋಡಿ. ಕಾಣಿಸ್ತಿದ್ಯಾ ಹೆಂಗಿಲಿತ್ತವ್ರೆಲ್ಲ ಅಂತ? ಫೈನಲಿ ರೀಚ್ ಆಗ್ಬಿಟ್ವಿ ಗೈಸ್. ಮೇಲೆ ಬಂದಿದ್ದೀವಿ. ಸುಮ್ಮನೆ ಕುತ್ಕೊಂಡು ಬಂದ್ರೂ ಒಂದು ಹಾಫ್ ಆನ್ ಅವರಲ್ಲಿ ಬಂದ್ಬಿಡ್ಬೋದು. ಒಂದು 1.5 ಕಿಲೋಮೀಟರ್ಸ್ ಮಾತ್ರ ಇರುತ್ತೆ ಮೇಲೆ ಹತ್ತಕ್ಕೆ. ಮತ್ತು ತುಂಬಾ ಸ್ಟೀಫಾಗಿರುತ್ತೆ. ಇಲ್ಲೇ ಹೂವುಗಳೆಲ್ಲ ಕೊಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಲ್ಲ ಇವತ್ತು ಮೋಸ್ಟ್ಲಿ. ನೋಡಿ ಕಾಣಿಸ್ತಿದೆಯಾ ದೇವಸ್ಥಾನ? ಕಾಣುತ್ತೆ ನೋಡಿ. ಒಳಗಡೆ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಲೌಡ್ ಇದ್ದರೆ. ನೋಡಿ ಈ ದೇವಸ್ಥಾನ ನೋಡಿ. ಎಷ್ಟು ಜನ ಇದ್ದಾರೆ, ಎಲ್ಲ ಬರ್ತಿದ್ದಾರೆ. ಫುಲ್ಲು ಬೆಟ್ಟದ ಮೇಲೆ ನೋಡಿ ಎಷ್ಟು ರಶ್ ಇದೆ ಅಂತ. ಆ್ಯಕ್ಚುಲಿ ಇವಾಗ ಕಮ್ಮಿ ಇದೆ ರಶ್ಶು. ಮೇ ಬಿ ಮಧ್ಯಾಹ್ನಕ್ಕೆ ಮೇಲೆ ತುಂಬ ರಶ್ ಇರುತ್ತೆ. ಬೆಟರ್ ಬರಬೇಕಂದ್ರೆ ಈಗಲೇ ಬಂದುಬಿಡಿ. ಸ್ವಲ್ಪ ಬಿಸಿಲು ಕಡಿಮೆ ಇದೆಯಲ್ಲ, ಅದರಿಂದ ಈಸಿ ಆಗುತ್ತೆ ನಿಮಗೆ. ಈ ಕಡೆಯಿಂದ ಹೋಗಿ ಆ ಕಡೆ ಬರಬೇಕು. ಎಲ್ಲ ಪೂಜೆಗಳು ಮಾಡ್ತಾವ್ರೆ ನೋಡಿ. ಕಾಣಿಸ್ತಿದೆಯಾ? ದೇವರು ಬರ್ತಾ ಇದೆ ಅನಿಸುತ್ತೆ.
ತೇರು ಬರ್ತಾಯ್ತೆ. ಹೇಳಿದ್ಮೇಲೆ ಬಂಡೆ ಒಳಗಡೆ ದೇವರಿದೆ ಅಂತ ನೋಡಿ. ಒಳಗಡೆ ಹೋಗಿ ನಿಮಗೆ ತೋರಿಸ್ತೀವಿ. ಕ್ಯಾಮ್ರಾ ಅಲೌಡ್ ಇದೆ ಅನಿಸುತ್ತೆ, ಅದರಿಂದ ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು. ಫೋಟೋಲ್ ಏಮೈತಲ್ಲ ನೀಡಿ ಎತ್ಕೊಂಡು ಆಡ್ತಾ ಇತ್ತದಂಡ ರಾಂಡ ರಾಂಡ ನಡಿ 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 ನಡಿ. ಹಂಗೆ ಬಾ. ಎಷ್ಟು ತೆಂಗಿನಕಾಯಿ ನೀವು ಹೊಡೆದು ದೇವರಿಗೆ ಪೂಜೆ ಮಾಡ್ತಿದ್ದಾರಂತ ಈ ಊರಿನ ಕಡೆಯವರೆಲ್ಲ ನೀವು ಮಾಡ್ಬೋದೇನೋ, ನನಗೇನು ಐಡಿಯಾ ಇಲ್ಲ. ನೋಡಿ ಇಲ್ಲಿ ತೆಂಗಿನಕಾಯಿ ಮಾತ್ರನೇ ಇದೆ ಇಲ್ಲೆಲ್ಲ. ನೋಡಿ ನಿಮ್ಗೇನಾದ್ರೂ ಈ ಪದ್ಧತಿ ಗೊತ್ತಿದ್ರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ, ನನಗಂತೂ ಅರ್ಥ ಆಗಲಿಲ್ಲ. ಇದು ಎಲ್ಲಂದರೆ ಶಿವನಂಜನದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬದ ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ. ನೋಡಿ ದೇವಸ್ಥಾನ ಎಲ್ಲಿದೆ, ಇಲ್ಲಿ ಒಳಗಡೆ ಹೋಗಿ ಸುತ್ತಾಕೊಂಡು ಬರಬೇಕು. ಏನೋ ಸ್ವಾಮಿ ನೋಡ ಏನು ಗೈಸ್, ದೇವ್ರ ದರ್ಶನ ಮಾಡ್ಕೊಂಡು ಇಳಿತಿದ್ದೀವಿ. ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್ ಆಯ್ತು ಅಷ್ಟೇ. ಜನ ಇದ್ದಾರೆ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ. ಯಾಕಂದರೆ ಇನ್ನೊಂದು 1 ಗಂಟೆ 2 ಗಂಟೆಗೆಲ್ಲ ಫುಲ್ ಜನ ಆಗಿಬಿಡ್ತಾರೆ. ಇವಾಗ ಸ್ವಲ್ಪ ಕಡಿಮೆ ಇದೆ, ಪ್ಲಸ್ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಈಸಿ ಆಗುತ್ತೆ. ಇವಾಗ ಇಳ್ಕೊಂಡು ಹೋಗ್ತಿದ್ದೀವಿ. ನೋಡಿ ಎಷ್ಟು ಜನ ಇಳಿತಾವ್ರೆ, ನೋಡಿ ಹೆಂಗಿದೆ ನೋಡಿ ವ್ಯೂ ಮೇಲಿಂದ ನೋಡೋಕ್ಕೆ ಸೂಪರಾಗಿರುತ್ತೆ. ಬೇರೆ ದಿವಸ ಅಲ್ಲಿ ಬಂದರೆ ಇಲ್ಲಿ ಯಾರೂ ಇರಲ್ಲ, ದೇವಸ್ಥಾನನೂ ಕ್ಲೋಸ್ ಆಗಿರುತ್ತೆ. ಇವಾಗ ಬಂದಿರೋದ್ರಿಂದ ನಿಮಗೆ ಎಲ್ಲ ಓಪನ್ ಇದೆ, ನೋಡೋಕ್ಕೂ ಸೂಪರಾಗಿದೆ. ಜನನೂ ಹೆವಿ ಆಗಿದ್ದಾರೆ ನೋಡಿ, ಹತ್ಕೊಂಡು ಹೋಗ್ತಾ ಅವ್ರೆ. ಇಲ್ಲಿ ಟವರ್ ಇಲ್ಲ ಅನ್ನೋದ್ರಿಂದ ಅಷ್ಟು ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಆದ್ರೂ ಅದು ಇಳಿಯೋದು ಈಸಿ ಅಂತ, ಇಳಿಯೋದೇ ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಎಕ್ಕೋದು ಸ್ವಲ್ಪ ಈಸಿಯಾಗಿ ಅನಿಸ್ತಿದೆ ನೋಡಿ. ಪಾಡ್ಗೆ ಕಾಲುಗಳು ಎಳ್ಕೊಂಡು ಹೋಗುತ್ತೆ, ಪ್ಲಸ್ ಉರಿ ಎತ್ಕೊಳ್ಳುತ್ತೆ ಕಾಲುಗಳು, ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಕೋದು ಮೇ ಬಿ ಹೆಂಗೋ ಸ್ವಲ್ಪ ಸ್ಟ್ರೆಂತ್ ಹಾಕೊಂಡು ಮೇಲೆ ಎತ್ಬಿಡ್ಬೋದು. ಇಳ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ಪಾಟ್ಗೆ ಅದು ಎಳ್ಕೊಂಡು ಹೋಗುತ್ತಲ್ಲ, ಅವಾಗ ಕರೆಕ್ಟಾಗಿ ಕಾಲುಗಳನ್ನ ಸ್ವಲ್ಪ ನೋಡಿ ಮುಂದೆ ಹೆಜ್ಜೆಡ್ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಮಿಸ್ ಆದರೆ ಕೆಳಗಡೆ ಹೋಗಿರ್ತೀವಿ, ಪ್ರಾಬ್ಲಮ್ ಆಗುತ್ತೆ. ಎಲ್ಲಂದರೆ ಶಿವನಂಜನದೇಶ್ವರ ಬೆಟ್ಟ. ಇವತ್ತು ಜಾತ್ರೆ ಇದೆ, ಬರೋರಂಗಿದ್ರೆ ಬನ್ನಿ. ಹೊಸೂರಿಂದ 40 ಕಿಲೋಮೀಟರ್ ಆಗುತ್ತೆ ಗೈಸ್.